ಹರೇ ಶ್ರೀನಿವಾಸ ಜಯ ವಿಜಯರಾಯ. ಶ್ರೀ ವಿಜಯದಾಸಾರ್ಯ ವಿರಚಿತ ಅಂತರಬಾಹಿರ ಚಿಂತನ ಶ್ರೀ ವೆಂಕಟೇಶ್ವರ ಪ್ರಾರ್ಥನಾ ಸುಳಾದಿ. ಸಮ್ಮುಖನಾಗು ಗಿರಿಯ ತಿಮ್ಮ ನಾ ತುಮ್ಮ ಪುರುಷೋತ್ತುಮ್ಮ ಆ ಮಹಿಮ ರಮ್ಮೆಯರಸ ಸರ್ವೋತ್ತುಮ್ಮ ಅಂತರಾತುಮ್ಮ ಬೊಮ್ಮ ಜನಕ ಪರಮಾತುಮ್ಮ ರೇವತಿ ರಮಣ ತಮ್ಮ ದೇವೋತ್ತುಮ ಜ್ಞಾನಾತುಮ ವೈಷಮ್ಯ ಇಲ್ಲದ ಪರಬೊಮ್ಮ ರಮ್ಮೇನು ತಾನೋಪಮ್ಮ ಚರಿತ ನಮಿತ ಸಂಬಂಧ ಸರ್ವದಾ ಗಮ್ಯ ಹಮ್ಮಿನ ದೈವ ಕಮ್ಮತಿಯೊಳಗೆ ಅಹಮ್ಮತಿಯವ ನಾನೇ ದಮ್ಮಯ್ಯ ಇಮ್ಮಯ್ಯ ಲಾಲಿಸು ನಮ್ಮಯ್ಯ ನಿಮ್ಮವನಾಗಿ ನಿಮಗೆ ನಮೋ ನಮೋ ಎಂಬೆ ಹಮ್ಮು ಭಕ್ತರ ಕೂಡ ಸಂಬಂಧವಲ್ಲವೋ ಹೆಮ್ಮೆಯಿಂದಲಿ ನಿನ್ನ ನೆಮ್ಮಿದೆ ನೇಮದಲ್ಲಿ ಆನಾಮ್ಲಾವನ ಮಾಲಾ ವಿಜಯ ವಿಠಲ ಎನ್ನ ಮಮ್ಮುಳಿಕೆ ಹರಿಸು ಅಮೃತದಾರಿ ತೋರೋ ಪಂಚನಾಡಿಯೊಳಿಪ್ಪ ಪಂಚಾಮೂರ್ತಿ ದೇವ ಪಂಚಭೂತದ ಪ್ರಪಂಚ ಉಳ್ಳವನಯ್ಯ ಪಂಚಪರ್ವದಲ್ಲಿ ಪಂಚೈವರ ಕೂಡ ವಂಚನೆಯಿಂದಲ್ಲಿ ಚಂಚಲ ಮನದಿಂದ ಹಿಂಚ ಮುಂಚ ತಿಳಿಯೇ ಪಾಂಚಜನ್ಯ ಪಾಣಿ ವಿಜಯ ವಿಠಲನೇ ವಿರಂಚಿ ದೇವತೆಗಳ ವಂಚಿಸಿದ ದೈವ ಷೋಡಶೋಪಚಾರ ಮಾಡಲಿ ಬಲ್ಲೆನೆ ಮೂಡಾನು ನಾನು ಈ ನಾಡಿನೊಳಗೆಲ್ಲ ಕಾಡಿ ಬೇಡುವೆನೆಂಬ ಹೇಡಿತನವಲ್ಲದೆ ನಾಡಿ ಒಂದಾದರೂ ಬಾಡಿ ಬತ್ತದೆ ಮನ ಹಾಡಿ ಪಾಡಿ ನಿನ್ನ ನೋಡಿ ಅರ್ತಿಯಿಂದ ಆಡಿಕೊಂಡಾಡಿ ಕೂಡಾಡಲಿಲ್ಲ ಗೋಡೆ ಸಂಗಡ ಸರಸವಾಡಿದರ ಗೋಡೆ ನೋಡಿ ಹರುಷದಿಂದಲಾಡುವುದೇ ಮಾತು ಆಡಲೇನು ನಿನಗೆ ಈಗ ಈಡಿಲ್ಲದ ಮಹಿಮಾ ಬೀಡಿನೊಳಗೆ ಈಗ ರೂಢತನವೇನೋ ಗೂಢ ಕರುಣಿರಂಗ ವಿಜಯ ವಿಠಲ ಇತ್ತ ಮಾಡು ಮೊಗವನು ಗಾಡಿಕಾರ ದೈವ ದೀಪಕ್ಕೆ ನೆಳಲುಂಟೆ ನಿನ್ನ ಪರಿಚಾರಕರಿಗೆ ಪಾಪಗಳುಂಟೇನೋ ಪರಮ ಪುರುಷ ಕೋಪ ತಾಪಗಳಿಂದ ನಾನಿದ್ದರೆ ನಿನ್ನ ಶ್ರೀಪಾದ ನೆನೆಸಿದ ಜನರಿಗೆಲ್ಲ ಆಪಾದ ಜನುಮ ಆಪಾರ ಜನುಮದ ದುಷ್ಕರ್ಮಗಳು ಇರಲು ಪೋಪದು ಇರಲು ಬಲ್ಲೆನೋ ಪೇಳೋ ಶ್ರೀಪತಿ ನಾನೊಬ್ಬ ಮಾಡಿದ ದೋಷಕ್ಕೆ ನೀ ಪರಿಹಾರ ಕಾಣಲಾಪನೆ ಸರಿ ಏನಯ್ಯ ಆಪತ್ತಿಗಾಗುವ ಶಕ್ತ ನಿಂತಾದಡೆ ತಾಪ ಕಳೆವರಾರು ಪತಿತಾರೊಡೆಯ ಗೋಪಾಲರೊಳನಿಪ್ಪ ವಿಜಯ ವಿಠಲರೇಯ ಕಾಪಾಡುವ ದೈವ ಎನ್ನ ಅನುದಿನ ಬಿಡದೆ ಕರಗಿಸಿದ ಬೆಣ್ಣೆ ಘೃತವಾದ ಮ್ಯಾಲೆ ತಿರುಗಿ ನವನೀತವೆನಿಸುವುದೇ ಹರಿ ನಿನ್ನ ದಾಸರ ಚರಣಯುಗಳವನ್ನು ನೆರೆನಂಬಿದ ಮ್ಯಾಲೆ ನರರೋಳು ಗಣನೆ ಅರಮರೆ ಮಾಡದೆ ಎನ್ನ ಕಡಿಗೆ ಮೊಗ ತಿರುಹು ಸುಂದರ ಮೂರ್ತಿ ತಿರುಮಲೇಶ ಅರಿಗಣದಲ್ಲಣ ವಿಜಯ ವಿಠಲ ನೀನೇ ಕರುಣ ಮಾಡದಿರೆ ಮುಂದೆ ಸಾಕುವ ನ್ಯಾರು ಬಕುತ ಪ್ರಹ್ಲಾದ ನಿನಗೇನು ತಂದಿತ್ತ ಶುಕಮುನಿ ನಿನಗೇನು ಉಪಕಾರ ಮಾಡಿದ ಸುಖ ಬಡಿಸಿದನೇ ನಾರದ ಬಂದು ಅನುದೀನ ರುಕುಮಾಂಗದ ತೃಪ್ತಿ ಬಡಿಸಿದ ನಿನಗೇನು ಶಿಖರವನೆತ್ತಿದನು ಲಂಕಾಧೀಶನು ಬಂದು ಮಖ ಮಾಡುವುದಕ್ಕೆ ದನವಿತ್ತಾನೆ ನರ ಪುಂಡರೀಕನು ನಿನಗೆ ಏರುವ ರಥವಿತ್ತನೆ ಭಕುತಿಗೆ ಗಳಿಸಿ ಹಾಕಿದನೇನೋ ಧ್ರುವ ಶೌನಕ ಮಿಗಿಲಾದವರೇನು ಮಾಡಿದರು ಭಕುತಿ ಇದ್ದನಿತು ಭಜಿಸಿದರಲ್ಲದೆ ಅಕಟ ನಾನೊಬ್ಬ ನಿನಗಾಗದವನೇ ಲಕುಮಿ ರಮಣ ನಮ್ಮ ವಿಜಯ ವಿಠಲರೇಯ ಮುಖವ ತೋರೋ ಎನ್ನ ಭಕುತಿ ಇದ್ದನಿತು ಒಳ್ಳಿತಾದರೂ ಏನು ಇದಕ್ಕೆ ಕಡೆಯಾಗುವುದೇ ಬಲು ಕಾಲದಲ್ಲಿ ನಿನಗೆ ಸಂಬಂಧವೋ ಇಳಿತಲಾಗಿರಲಾಗಿ ನೀ ಹೋಗುವುದು ಎತ್ತ ತಿಳಿಯ ಪೇಳುವುದು ಕೈಯ ಮುಗಿವ ಭಿನ್ನಯಿಸುವೆ ಪೊಳೆವ ಮಸ್ತಕದಲ್ಲಿ ಎಲ್ಲಿಗಾದರೆ ಒಂದು ಹುಳುಕು ಇದ್ದರೆ ನೋಡಿ ತೆಗೆದು ಬಿಸಾಟಿ ಅದು ಮೇಲುವನಲ್ಲದೆ ಬಿಡದೆ ವಿವೇಕನಾದವನು
ಕೆಳಗೆ ಇಡಾಡನೋ ಕೇಳೋ ದೇವಾ, ಹುಳುಕು ಕರ್ಮಗಳು ಎನ್ನಲ್ಲಿ ಅಪಾರ ಉಂಟು, ನೆಲೆಗೆ ಬಲ್ಲ ಮಹಿಮ ತೆಗೆದು ಕಳೆಯ, ಸುಳಿವ ಸುಲಭವಾಗಿ ವಿಜಯ ವಿಠಲ, ಭಕ್ತಾವಳಿಗೆ ಸೂರ್ಯ ಕಾಣೋ ತಪ್ಪದೆ ಕಲಕಾಲ, ಈತ ಮುನ್ನ ಎನ್ನೊಳಿರಲ ಸಲ್ಲದಾದಡೆ, ಚಿತ್ತಕ್ಕೆ ಬಂದಂತೆ ಮಾಡೋ ವಿಜಯ ವಿಠಲ, ಇತ್ತ ಮುನ್ನ ಎನ್ನೊಳಿರ ಸಲ್ಲದಾದಡೆ, ಚಿತ್ತಕ್ಕೆ ಬಂದಂತೆ ಮಾಡೋ ವಿಜಯ ವಿಠಲ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಅಂತರಬಾಹಿರ ಚಿಂತನೆ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಶ್ರೀ ವಿಜಯದಾಸರು ದೇವರನ್ನ, ಅಂತರಂಗದಲ್ಲಿದ್ದ ದೇವರನ್ನ ಪ್ರಾರ್ಥನೆ ಮಾಡುವ ಸುಳಾದಿ ಇದು. ಸಮ್ಮುಖನಾಗು ಗಿರಿಯ ತಿಮ್ಮನಾತುಮ ಪುರುಷೋತ್ತಮ, ಆ ಮಹಿಮ ರಮ್ಮೆಯ ರಸ ಸರ್ವೋತ್ತಮ. ದೇವರೇ ಸಮ್ಮುಖನಾಗು, ನನ್ನ ಕಡೆ ನೋಡು, ನನ್ನ ನೋಡು, ನನಗೆ ನಿನ್ನ ದರ್ಶನದ ಭಾಗ್ಯ ಕೊಡು, ಎನ್ನೊಳಗಿದ್ದ ದೇವರನ್ನ ನನ್ನ ನೋಡೋ ಥರ ಮಾಡಪ್ಪ ಸ್ವಾಮಿ, ನನ್ನೊಳಗಿದ್ದ ನೀನು ನಿನ್ನ ನೋಡಿಸು. ಗಿರಿಯ ತಿಮ್ಮ, ಆತುಮ ಒಳಗೆ, ಆತ್ಮ ಒಳಗೆ ಇದ್ದಾತ ಪುರುಷೋತ್ತಮ ಅಪ್ಪ ನೀನು, ಆ ಮಹಾಮಹಿಮ, ಎಷ್ಟು ಮಹಿಮೆ ಉಳ್ಳವನು ನೀನು. ರಮ್ಮೆಯ ರಸ, ಲಕ್ಷ್ಮೀದೇವಿಯ ಪತಿಯಾದವನು, ಸರ್ವೋತ್ತಮ, ಎಲ್ಲ ಕಡೆ ಇದ್ದವನು, ಅಂತರಾತ್ಮ, ಇಲ್ಲ ಅಂತರಾತ್ಮದಾಗಿದ್ದಾತಪ್ಪ, ಬೊಮ್ಮ ಜನಕ, ಬ್ರಹ್ಮನ ತಂದೆಯಾದವನು ನೀನು, ಪರಮಾತ್ಮ ನೀನು. ರೇವತಿ ರಮಣನ ತಮ್ಮ, ಬಲರಾಮನ ತಮ್ಮನಾದವನು ಶ್ರೀಕೃಷ್ಣ ಪರಮಾತ್ಮ. ದೇವೋತ್ತಮ, ದೇವರಲ್ಲಿ ಉತ್ತಮನು. ಜ್ಞಾನಾತ್ತಮ, ಜ್ಞಾನದಲ್ಲಿ ಉತ್ತಮನು. ವೈಷಮ್ಯವಿಲ್ಲದವನು, ಯಾರಿಗೂ ವೈಷಮ್ಯ ಎಂಬುದು ತೋರಿಸಲ್ಲ ನೀನು. ಪರಬೊಮ್ಮ, ರಮ್ಮೆನುತ, ರಮಾದೇವಿಯಿಂದ ನುತಿಸಲ್ಪಡುವವನು. ಅನುಪಮ್ಮ ಚರಿತ, ಉಪಮ ಅಂದರೆ ಒಂದು ಎಕ್ಸಾಂಪಲ್ ಆಗಿ ಕಂಪ್ಯಾರಿಸನ್ ಮಾಡ್ಲಕ್ಕ ಕೂಡ ನಿನ್ನ ಜೊತೆಗೆ ಯಾರೂ ಇಲ್ಲಪ್ಪ ನೀನು ಅಂತಾತ. ಅನುಪಮ್ಮ ಚರಿತ, ನಮಿತ, ಎಲ್ಲರಲ್ಲಿಂದ ನಮಿತ ನೀನು. ಸಂಬಂಧ ಸರ್ವದಾಗಮ್ಯ, ಎಲ್ಲ ಕಡೆ ಇದ್ದವನು ನೀನು. ಹಮ್ಮಿನ ದೈವ, ಅಹಂಕಾರ ಇಲ್ಲದ ದೈವ. ಕಮ್ಮಹಿಯೊಳಗೆ, ಈ ಆಕಾಶ ಭೂಮಿಯೊಳಗೆ ಅಹಮ್ಮತಿಯವನು ನಾನೇ. ನನಗೆ ಅಹಂಕಾರ ತುಂಬಿಬಿಟ್ಟಿದೆ. ನಾನು ಮಾಡಿದೆ. ಒಂದು ದೇವರ ನಾಮಸ್ಮರಣೆ ಮಾಡಿದರೆ ಕೂಡ ನಾನು ಎಂಬೋ ಅಹಂಕಾರ ಬಂದುಬಿಟ್ಟಿದೆ ನನಗೆ. ಅಷ್ಟು ಅಹಂ ತುಂಬಿದವನಪ್ಪ ನಾನು. ಅಮ್ಮಯ್ಯ, ತಂದೆ, ಸ್ವಾಮಿ, ಅಪ್ಪ, ಇಮ್ಮಯ್ಯ, ಲಾಲಿಸು, ನಮ್ಮಯ್ಯ ಬೇಡ್ಕೊತಾ ಇದ್ದಾರೆ ದೇವರು. ಅಪ್ಪ, ತಂದೆ, ನಮ್ಮಪ್ಪ, ನನ್ನಪ್ಪ ಅಲ್ಲಪ್ಪ ನೀನು. ನಮ್ಮಯ್ಯ, ನಿಮ್ಮವನಾಗಿ ನಿನಗೆ ನಮೋ ನಮೋ, ನಿನ್ನವನಪ್ಪ ನಾನೇನು ಬೇರೆ ಅಲ್ಲ. ನಾನು ಮಾಡಿದ ತಪ್ಪುಗಳನ್ನ ಕ್ಷಮಿಸಿ ನಿನಗೆ ನಮೋ ನಮೋ ಅಂತ ಬೇಡ್ಕೊತಾ ಇದ್ದೀನಿ. ಹಮ್ಮು ಭಕ್ತರ ಕೂಡ ಸಂಬಂಧವಲ್ಲವೋ, ಹಮ್ಮು ಭಕ್ತರ ಕೂಡ ಸಂಬಂಧ ಕೊಡಿಸ್ಬೇಡಪ್ಪ ನನಗೆ. ಎಲ್ಲ ಅಹಂಕಾರ ಇದ್ದವರ ಜೊತೆಗೆ ಸಂಬಂಧ ಕೊಡಿಸ್ಬೇಡ. ಹೆಮ್ಮೆಯಿಂದಲೇ ನಿನ್ನ ನೆಮ್ಮದೆ ನೇಮದಲ್ಲಿ, ನಿನ್ನ ಪದ್ಧತಿಯಿಂದ, ನಿನ್ನ ಹೆಮ್ಮೆಯಿಂದಲೇ ನಿನ್ನ ಭಜಿಸುವಷ್ಟು ಪುಣ್ಯ ನನಗೆ ಕೊಡು. ಅದು ಸದಾ ನಿನ್ನ ನಾಮಸ್ಮರಣೆಯೊಳಗೆ ಇಡಿಸು ಸ್ವಾಮಿ. ಆ ನಾಮ್ಲವನ ಮಾಲ ಎಂದೆಂದೂ ಬಾಡದವ ಅರವಿಂದದ ಮಾಲ ಹಾಕ್ಕೊಂಡಿದ್ದವನಪ್ಪ ನೀನು. ಎನ್ನ ಮಮ್ಮುಳಕ್ಕೆ ಹರಿಸು, ಅಮೃತ ದಾರಿ ತೋರಿಸು. ನನ್ನ ಆಸೆಗಳನ್ನು, ನಾನಾ ರೀತಿ ತೊಂದರೆಗಳು ನನಗೆ ಬರ್ತಾ ಇದ್ದಾವೆ, ನಿನ್ನ ನಾಮಸ್ಮರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರಭೋ. ಅಂಥದ್ದನ್ನು ತೆಗೆಸಿ ನೀನು ಅಮೃತ ದಾರಿ, ನಿನ್ನ ನಾಮಸ್ಮರಣೆ ಎಂಬೋ ದಾರಿಯನ್ನು ತೋರಿಸು ಸ್ವಾಮಿ ಅಂತ ಕೇಳ್ಕೊತಾ ಇದ್ದಾರೆ. ಮಟ್ಟತಾಳದೊಳಗೆ ಪಂಚನಾಡಿಯೊಳಗೆ ಇದ್ದ ಪಂಚಮೂರ್ತಿ ದೇವ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧನಾಗಿ ಇದ್ದೀಯಪ್ಪ. ಪಂಚಭೂತದ ಪ್ರಪಂಚ ಉಳ್ಳವನಯ್ಯ ನೀನು ಅಂತ. ಪಂಚನಾಡಿಯೊಳಗಿದ್ದಾತ ನೀನು ಈ ರೂಪದಲ್ಲಿದ್ದಿ, ನಾನು ಪಂಚಭೂತದೊಳಗಿದ್ದಾತ. ಪ್ರಪಂಚ ಇದ್ದವನು ಅಂದರೆ 5 ಭೇದಗಳು ಇದ್ದ ಈ ಪ್ರಪಂಚದೊಳಗೆ ನಾನಿದ್ದವನಪ್ಪ. ಪಂಚಪರ್ವದಲ್ಲಿ ಪಂಚೈವರ ಕೂಡ ವಂಚನೆಯಿಂದಲ್ಲಿ ಚಂಚಲ ಮನದಿಂದ, ಪಂಚಪರ್ವದಲ್ಲಿ ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ, ಈ ಪರ್ವದರೊಳಗೆ ಪಂಚೈವರ ಕೂಡ 25 ತತ್ವಾಭಿಮಾನಿ ದೇವತೆಗಳು ಕೂಡ ನಾನು ಅರ್ಚನೆ ಮಾಡಬೇಕು ಅಂಥದ್ದು. ತತ್ವಾಭಿಮಾನಿ ದೈತ್ಯರು ಬಂದು ವಂಚನೆಯಿಂದ ನನ್ನ ಮನಸ್ಸು ಚಂಚಲಗೊಳಿಸ್ತಾ ಇದ್ದಾರೆ ಸ್ವಾಮಿ. ಆ ಕಡೆ ಮನಸ್ಸು ನಿನ್ನ ಕಡೆ ಇಲ್ಲಾರ್ದಾಗಿ ಈ ಸಂಸಾರದೊಳಗೆ ಬೀಳಿಸ್ಬಿಟ್ಟಿದ್ದಾರೆ ಪ್ರಭೋ. ಅದನ್ನು ನನ್ನ ಕಾಪಾಡು ಸ್ವಾಮಿ. ನೀನು
ಪಂಚಜನ್ಯ ಪಾಣಿ ವಿಜಯ ವಿಠಲ, ನೀನು ಬ್ರಹ್ಮಾದಿ ದೇವತೆಗಳಿಗೆ ಮೋಹ ಕೊಟ್ಟವನಪ್ಪ, ವಂಚಿಸಿದ ದೈವ. ಆದರೂ ಮೋಹ ಕೊಟ್ಟು ಅವ್ರನ್ನ ಉದ್ಧಾರ ಮಾಡಿ ಅಲ್ಲ ಸ್ವಾಮಿ, ನನಗೆ ಯಾಕೆಪ್ಪ ಉದ್ಧಾರ ಮಾಡ್ತಾ ಇಲ್ಲ ಅಂತ ಬೇಡ್ಕೋತಾ ಇದ್ದಾರೆ. ಆಮೇಲೆ ರೂಪಕ ತಾಳದ್ರೊಳಗೆ ಷೋಡಶೋಪಚಾರ ಮಾಡಲಿ ಬಲ್ಲನೆ ಮೂಢನು ನಾನು ಈ ನಾಡಿಯೊಳಗೆಲ್ಲ. ಈ ಷೋಡಶೋಪಚಾರ ಮಾಡ್ಲಿಕ್ಕೆ ನನಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಷೋಡಶೋಪಚಾರ ಸುಮ್ಮನೆ ನಾವು ದೇವ್ರನ್ನ ಆಹ್ವಾನ ಮಾಡಿ ಕೂಡಿಸಿ ಅಭಿಷೇಕ ಮಾಡಿ ಎಲ್ಲ ಮಾಡಿದರೆ ಅದು ಷೋಡಶೋಪಚಾರ ಅಂತ ಅನ್ಸ್ಕೊಳ್ಳಲ್ಲ. ಈಗ ಷೋಡಶೋಪಚಾರ ಅಂದರೆ ನಮಗೆಲ್ಲ ಗೊತ್ತು. ಧ್ಯಾನ, ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ ಮಾಡೋದು, ಸ್ನಾನ, ಆಮೇಲೆ ವಸ್ತ್ರ, ಯಜ್ಞೋಪವೇತ, ಗಂಧ, ಅರ್ಚನ, ಧೂಪ, ದೀಪ, ನೈವೇದ್ಯ, ಹೀಗೆ ತಾಂಬೂಲ, ನೀರಾಜನ ಇವೆಲ್ಲ ಮಾಡೋದಲ್ಲಪ್ಪ. ಅದು ತಗೊಂಡು ಏನು ಮಾಡ್ತಾನೆ ನಮ್ಮಪ್ಪ? ಆ ಷೋಡಶೋಪಚಾರ ಆತ ಏನು ಮಾಡ್ತಾನೆ? ಅದರೊಳಗೆ ಇದ್ದ ದೇವಾನ್ ರೂಪಗಳನ್ನು ದೇವರನಿಗೆ ಅರ್ಪಣೆ ಮಾಡೋದು. ಇಲ್ಲಿ ಇಷ್ಟು ರೂಪದಿಂದ ನೀನಿದ್ದಿ ಸ್ವಾಮಿ, ನೀನು ಅಲ್ಲಿ ಇದ್ದ ತಪ್ಪ ಅಂತ ಅರ್ಪಣೆ ಮಾಡಬೇಕು. ಅಂಥದ್ದು ನನಗೆ ಬರಲ್ಲ, ಆ ಷೋಡಶೋಪಚಾರ ನನಗೆ ಬರಲ್ಲ. ಮೂಢನು ನಾನು ಈ ನಾಡಿಯೊಳಗೆಲ್ಲ, ನಾನು ಮೂಢನಪ್ಪ. ಕಾಡಿ ಬೇಡುವೆನೆಂಬ ಹೇಡಿತನವಲ್ಲದೆ ಬರೀ ಸುಮ್ಮನೆ ಬೇಡ್ಕೊತಾ ಇರ್ತೀನಿ, ನಂಗೆ ಅದು ಕೊಡು, ನನಗೆ ಇದು ಕೊಡು ಅಂತ ಸುಮ್ಮನೆ ಕಾಡಿ ಬೇಡ್ತಾ ಇರ್ತೀನಪ್ಪ. ಅಂತ ಮೂಢನು ನಾನು. ನಾಡಿ ಒಂದಾದರೂ ಒಂದು ದಿನ ಆದರೂ ಕೂಡ ಒಂದು ನಾಡಿನ ಬಾಡಿ ಬದಿಸಲಿಲ್ಲ ನಾನು. ಪ್ರಾಣಾಯಾಮ ಮಾಡಿ 72,000 ನಾಡಿಗಳನ್ನು ಬಾಡಿಸಿ ಒಳಗೆ ಇದ್ದ ಹೃದಯ ಕಮಲ ಆ ಗಾಳಿಲಿಂದ ಅರಳಬೇಕಂತೆ. ಆ ಕಮಲ ಅರಳಬೇಕು. ಅದು ನಾನು ಮಾಡಿಲ್ಲಪ್ಪ ಯಾವತ್ತು. ನಿನ್ನ ನೋಡಿ ಅರ್ಥಿಯಿಂದ ಆಡಿಕೊಂಡಾಡಿ ಕೂಡಾಡಲಿಲ್ಲ. ಹಾಗೆ ಮನಸ್ಸಿನೊಳಗೆ ಕಮಲನ್ನು ಅರಳಿಸಿ ಅಲ್ಲಿ ನಿನ್ನ ನೋಡಿ ಆ ಮನಸ್ಸರೊಳಗೆ ನಿನ್ನ ಕೊಂಡಾಡ್ಲಿಕ್ಕೆ ಆಗಿಲ್ಲ ಸ್ವಾಮಿ. ಗೋಡೆ ಸಂಗಡ ನಾನು ಜಡ ಪದಾರ್ಥ ಇದ್ದಂಗಪ್ಪ, ಗೋಡೆ ಇದ್ದಂಗೆ. ಗೋಡೆ ಸಂಗಡ ಸರಸವಾಡಿದರೆ ಗೋಡೆ ನೋಡಿ ಹರುಷದಿಂದಲಾಡ್ತದೇನಪ್ಪ, ಮತ್ತದೇನ ಮಾತಾಡ್ತದ? ಹಾಗೆ ನಾನು ನನ್ನೊಳಗೆ ನೀನು ಮಾಡಿಸ್ಬೇಕು. ನಾನು ಜಡ ಇದ್ದಂಗೆ, ಆಡಲೇನು ನಿನಗೆ ಈಗ ಈಡಿಲ್ಲದ ಮಹಿಮ. ನಾನು ಗೋಡೆ ಇದ್ದಂತೆ, ನೀನು ನನ್ನ ಹತ್ರ ಸಮ್ಮುಖನಾಗಿ ಬರಬೇಕಪ್ಪ. ನೀನು ನನ್ನ ಈ ಲೌಕಿಕ ಜಗತ್ತಲಿಂದ ತಗೊಂಡು ಹೋಗಿ ಬೀಡಿನೊಳಗೆ ಈಗ ರೂಢತನವೇನೋ, ಯಾಕಪ್ಪ ನನ್ನ ಜೊತೆಗೆ ನೀನು ಈ ಸಿಟ್ಟಾಗ್ತೀಯ? ನನ್ನ ಕಡೆ ನೋಡು. ನಿನಗೆ ಯಾಕೆ ಹೀಗೆ ನನ್ನ ಜೊತೆಗೆ ನೀನು ಸಿಟ್ಟಾದರೆ ನಾನು ನಿನ್ನನ್ನು ಹೇಳಕ್ಕೂ ಬರಲ್ಲ ನಿನಗೆ. ನಾನು ಜಡ ಪದಾರ್ಥ ಇದ್ದಂಗೆ. ನನ್ನೊಳಗೆ ನಿಂತು ನೀನು ಮಾಡಿಸು ಸ್ವಾಮಿ, ನಿನ್ನ ಪ್ರಾರ್ಥನೆ ಮಾಡಿಸು. ಸದಾ ನಿನ್ನ ನಾಮಸ್ಮರಣೆ ನೀನೇ ಮಾಡಿಸ್ಬೇಕಪ್ಪ. ಎನ್ನೊಳಗೆ ನಿಂತು ನನ್ನ ಕಡೆ ಮುಖ ಮಾಡು ಸ್ವಾಮಿ, ಗಾಡಿಕಾರ ದೈವ, ನನ್ನ ಕಡೆ ಮುಖ ಮಾಡು ಅಂತ ವಿಜಯದಾಸರು ಬೇಡ್ಕೊತಾ ಇದ್ದಾರೆ. ಜಂಪೆ ತಾಳದ್ರೊಳಗೆ ದೀಪಕ್ಕೆ ನೆರಳುಂಟೆ ನಿನ್ನ ಪರಿಚಾರಕರಿಗೆ. ದೀಪಕ್ಕೆ ನೆರಳೆಂಬುದು ಇಲ್ಲ. ಅದೇ ಥರ ನಿನ್ನ ಪರಿಚಾರಕರಿಗೆ, ನಿನ್ನ ಸೇವಕರಿಗೆ ಪಾಪಗಳಿಲ್ಲಪ್ಪ. ಪರಮಪುರುಷ ಕೋಪತಾಪಗಳಿಂದ ನಾನಿದ್ದರೆ, ನಾನು ಕೋಪತಾಪಗಳಿಂದ ಇದ್ದಾತನೇ ಯಾವಾಗಲೂ. ಸಿಟ್ಟು ಒಬ್ರು ಅಂತ ಇದ್ದಾರೆ, ಸಿಟ್ಟು ಬರ್ತಾ ಇದೆ, ಇವೆಲ್ಲ ಇದ್ದವನೇ ಅಪ್ಪ ನಾನು. ಶ್ರೀಪಾದ ನೆನೆಸಿದ ಜನರಿಗೆಲ್ಲ, ನಿನ್ನ ಪಾದ ನೆನೆಸಿದ ಜನರಿಗೆಲ್ಲ ಅಪಾರ ಜನ್ಮದ ದುಷ್ಕರ್ಮಗಳು ಏನಿದ್ರೆ ಕೂಡ ಅದನ್ನು ಕಳೆದು ಬಿಡ್ತೀಯಲ್ಲಪ್ಪ. ಇರಬಲ್ಲೆನೋ ಪೇಳೋ ಕೋಪತಾಪಗಳಿಂದ ಆ ಕೋಪತಾಪನ್ನ ನಾಶನ ಮಾಡು ಸ್ವಾಮಿ. ಶ್ರೀಪತಿ, ನಾನೊಬ್ಬ ಮಾಡಿದ ದೋಷಕ್ಕೆ ಎಲ್ಲರ ಪಾಪಗಳನ್ನ ದೋಷಗಳನ್ನೆಲ್ಲ ಪರಿಹಾರ ಮಾಡ್ತಿದ್ದಿ. ನಾನು ಮಾಡಿದ ದೋಷಕ್ಕೆ ನೀ ಪರಿಹಾರ ಕೊಡ್ತಾ ಇಲ್ಲಲ್ಲ ಸ್ವಾಮಿ. ಇದೇನನ್ನ ಸರಿಯುತ್ತದೇನಪ್ಪ? ನಾನು ಮಾಡಿದ ದೋಷಗಳನ್ನ ಪರಿಹಾರ ಮಾಡಿಸು. ಆಪತ್ತಿಗಾಗುವ ಶಕ್ತಿ ನಿಂತಾದಡೆ, ನಮ್ಮ ಆಪತ್ತಿಗೆ ಆಗೋತ ನೀನೇ. ನಿನಗೆ ಶಕ್ತ ನೀನಾದರೆ ನೀನೇ ನಿಂತು ಬಿಟ್ರೆ ತಾಪ ಕಳಿಯುವವರು ಯಾರಪ್ಪ? ನನ್ನ ತಾಪನ್ನು ಯಾರು ಕಳಿಬೇಕು ಸ್ವಾಮಿ? ಆಪತ್ತಿಗಾಗುವ ಶಕ್ತ ನಿಂತಾದಡೆ, ಅಲ್ಲಿ ನಿಂತ್ಕೊಂಡ್ಬಿಟ್ರೆ ನನ್ನ ತಾಪ ಕಳೆವರು ಯಾರು? ಪತಿತರೊಡೆಯ ಗೋಪಾಲರೊಡನಿಪ್ಪ. ವೇಣುಗೋಪಾಲ ಸ್ವಾಮಿ ಒಳಗೆ ಇದ್ದ ವಿಜಯ ವಿಠಲರಯ್ಯ ಕಾಪಾಡುವ ದೈವ. ಎನ್ನ ಅನುದಿನ ಬಿಡದೆ ನಮ್ಮ ದೋಷಗಳನ್ನು ಕಳೆದು ಒಳಗೆ ನಿಂತು ನಾವು ಮಾಡಿದ ದೋಷಗಳನ್ನ ನೀನು ಕಳೆದು ನಿನ್ನ ಕಡೆ ಕರ್ಕೋಪ್ಪ ಸ್ವಾಮಿ ಅಂತ ಬೇಡ್ಕೊತಾ ಇದ್ದಾರೆ ವಿಜಯದಾಸರು. ನಾವು ಮಾಡಿದ ದೋಷಗಳು ಇನ್ನೂ ಎಷ್ಟು ಇರ್ತವೆ, ಅದರೊಳಗೆ ನಾವು ಎಷ್ಟು ಬೇಡ್ಕೋಬೇಕು. ನಮ್ಮ ಸಲುವಾಗೇ ಈ ಸುಳಾದಿ ಮಾಡಿದ್ದಾರೆ ವಿಜಯದಾಸರು ಅಂತಲೇ ಹೇಳಬೇಕು. ತ್ರಿವಿಡ ತಾಳದ್ರೊಳಗೆ ಕರಗಿಸಿದ ಬೆಣ್ಣೆ ಘೃತವಾದ ಮೇಲೆ, ಬೆಣ್ಣೆ ಕರಗಿಸಿದ ಮೇಲೆ ತುಪ್ಪ ಆಗತ್ತೆ, ಮತ್ತು ಅದನ್ನು ತುಪ್ಪ ಬೆಣ್ಣೆ ಅಂತ ಅನ್ಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹರಿನಿನ್ನ ದಾಸರ ಚರಣ ಯುಗಳವನ್ನು ನೆರನಂಬಿದ ಮೇಲೆ ನರರೊಳುಗಳನ್ನೇ. ನಾನು ನಿನ್ನ ದಾಸರ ಚರಣಗಳನ್ನ ನಂಬಿದ್ದೀನಿ, ಮತ್ತು ನಾನು
ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ರಿವರ್ಸ್ ಆಗಲ್ಲ. ಆ ನರರೊಳಗೆ ಗಣನೆ ಮಾಡಬೇಕಾಗತ್ತೆ ಅವರಿಗೆ. ಅರಮರೆ ಮಾಡದೆ ಎನ್ನ ಕಡೆಗೆ ಅಕ್ಕಡಿ ಈ ಕಡೆ ಆ ಬೇರೆ ಕಡೆ ದ್ಯಾಸ ಇಡ್ಲಾರ್ದಾಗ ನನ್ನ ಕಡೆ ಮುಖ ಮಾಡಪ್ಪ. ನಿನ್ನ ದಾಸರ, ನಿನ್ನ ನಂಬಿದ ದಾಸರ ಪಾದ ಹಿಡಿದಿದ್ದೀನಿ ನಾನು. ನರರಲ್ಲಿ ಗಣನೆನೇ ಇಲ್ಲ ಅಂಥವರಿಗೆ ಪುರಂದರದಾಸರ ಪಾದ ಹಿಡಿದಿದ್ದೀನಪ್ಪ ನಾನು. ನನ್ನ ಕಡೆ ಮುಖ ಮಾಡು ಸ್ವಾಮಿ, ನನ್ನ ಕಡೆ ತಿರುಗು. ಸುಂದರ ಮೂರ್ತಿ ತಿರುಮಲೇಶ, ಅರಿಗಣದಲ್ಲಣ, ಶತ್ರುನಾಶಕನಾದ ನೀನು ಕರುಣ ಮಾಡದಿರೆ ಮುಂದೆ ನೀನೇ ಕರುಣ ಮಾಡಲಿಲ್ಲ ಅಂದರೆ ಯಾರು ಸಾಕಬೇಕಪ್ಪ, ನನ್ನ ಯಾರು ನೋಡಬೇಕಪ್ಪ ಅಂತ ಕೇಳ್ಕೊತಾ ಇದ್ದಾರೆ. ಆದಮೇಲೆ ತಾಳದ್ರೊಳಗೆ ಬಕುತ ಪ್ರಹ್ಲಾದನು ನಿನಗೇನು ತಂದಿತ್ತ? ಬಕುತ ಪ್ರಹ್ಲಾದ ಏನು ತಂದಿದ್ದಾನಪ್ಪ ನಿನಗೆ? ಏನು ಮಾಡಿದ್ದಾನೆ ಆತಗೆ ಯಾಕೆ ಅನುಗ್ರಹ ಮಾಡಿದ್ದಿ? ಆತ ಕರ್ಮ ಮಾಡ್ಕೊಂಡೇ ಬಂದಿರ್ತಾನಲ್ಲ, ಆತ ಕೂಡ ಆತಗೆ ಯಾಕೆ ಅನುಗ್ರಹ ಮಾಡಿದಿ? ಶುಕಮುನಿ ನಿನಗೇನು ಉಪಕಾರ ಮಾಡಿದ? ಶುಕಮುನಿ ಏನು ಉಪಕಾರ ಮಾಡಿದ ನಿನಗೆ? ನಾರದ ಬಂದೆ ನನ್ನ ದಿನಾಲ್ ಸುಖಪಡಿಸ್ತಾನ ನಿನಗೆ? ರುಕುಮಾಂಗದ ತೃಪ್ತಿಪಡಿಸಿದ್ನ ನಿನಗೆ? ವಿಭೀಷಣ ಏನಾದರೂ ಶಿಖರವನ್ನೆತ್ತಿಕೊಟ್ನ ನಿನಗೆ? ಲಂಕಾಧೀಶನು ಬಂದು ಶಿಖರವನ್ನೆತ್ತಿಕೊಟ್ನ? ಯಜ್ಞ ಮಾಡ್ಲಿಕ್ಕೆ ಅರ್ಜುನ ನಿನಗೆ ನನ್ನ ರೊಕ್ಕ ಕೊಟ್ನ? ಧನವಿತ್ತನೇ ನರ. ಪುಂಡರೀಕನು ಏನು ಕೊಟ್ನಪ್ಪ? ಪುಂಡರೀಕ ನಿನಗೆ ಏನನ್ನ ರಥ ಮಾಡಿಸಿಕೊಟ್ನ? ಒಂದು ಇಟ್ಟಿಗೆ ಕೊಟ್ಟ, ನಿಂತ್ಕೊ ಅಂಥೇಳಿ. ತಂದೆ ತಾಯಿ ಸೇವೆ ಮಾಡ್ತಾ ಇದ್ದ, ನೀನು ಬಂದರೆ ಒಂದು ಇಟ್ಟಿಗೆ ಕೊಟ್ಟು ನಿಂದ್ರು ಅಂತ ಹೇಳಿದ. ಅವರಿಗೆಲ್ಲ ನೀನು ಒಲಿತಾ ಇದ್ದಿ, ಕರ್ಮ ಕಳೆದು ಅವರೆಲ್ಲರನ್ನ ನೀನು ಒಲಿತಾ ಇದ್ದೀಯಲ್ಲಪ್ಪ ಸ್ವಾಮಿ. ಬಕುತಿಗೆ ಗಳಿಸಿ ಏನು ಭಕ್ತಿ ಗಳಿಸಿದ್ನಪ್ಪ ಧ್ರುವ? ಶೌನಕ ಮಿಗಿಲಾದವರು ಏನು ಮಾಡಿದರು? ಬಕುತಿ ಇದ್ದನಿತು ಭಜಿಸದರಲ್ಲದೆ. ಬಕುತಿ ಇದ್ದಷ್ಟು ಅವರು ಭಜಿಸಿದರು. ಅಕ್ಕಟ ನಾನೊಬ್ಬ ನಿನಗಾಗದವನೇ, ನಾನು ನಿನಗಾಗದವನ ಆಗ್ಬಿಟ್ನೇನಪ್ಪ. ಇವರೆಲ್ಲರಿಗೆ ಮಾಡಿದೆಲ್ಲಪ್ಪ, ಅವ್ರ ಕರ್ಮಗಳನ್ನ ಕಳೆದಿಯಲ್ಲಪ್ಪ. ನಾನೊಬ್ಬನೇ ನಿನಗೆ ಆಗದವನಾಗಿದ್ದೀನ. ಲಕುಮಿ ರಮಣ ನಮ್ಮ ವಿಜಯ ವಿಠಲರೇಯ ಮುಖವ ತೋರೋ ಎನ್ನ ಬಕುತಿ ಇದ್ದನಿತು. ನನ್ನ ಇದ್ದಷ್ಟು ಭಕ್ತಿರೊಳಗೆ ನಾನು ನಿನ್ನ ಬೇಡ್ಕೊತಾ ಇದ್ದೀನಿ ಸ್ವಾಮಿ, ನಿನ್ನ ಮುಖ ನನಗೆ ತೋರಿಸು ಅಪ್ಪ ಸ್ವಾಮಿ ಅಂತ ಕೇಳ್ಕೊತಾ ಇದ್ದಾರೆ. ಆದಿತಾಳದ್ರೊಳಗೆ ಒಳ್ಳಿತಾದರೂ ಏನು ಇದಕ್ಕೆ ಕಡೆಯಾಗುವುದು. ಅನಾದಿ ಕಾಲದಿಂದ ನಿನಗೆ ನನಗೆ ಸಂಬಂಧ ಇದೆ. ಜೀವ ಇದ್ದಾಗ್ಲಿಂದ ಜೀವರೊಳಗೆ ಪರಮಾತ್ಮ ಇದ್ದಾನೆ. ಜೀವ ಬಂದ ಮೇಲೆ ಅಂತಲ್ಲ, ಜೀವ ಇದ್ದಾಗ್ಲಿಂದ ಜೀವರೊಳಗೆ ಪರಮಾತ್ಮ ಇದ್ದಾನೆ. ಜೀವ ಅನಾದಿ ಕಾಲದಿಂದ ಇದ್ದಾನೆ, ಪರಮಾತ್ಮ ಅನಾದಿ ಕಾಲದಿಂದ ಇದ್ದಾನೆ. ನನ್ನೊಳಗೆ ಇದ್ದೀಯಲ್ಲಪ್ಪ ನೀನು, ಅನಾದಿ ಕಾಲದಿಂದ ಕಲಿತು ಇದ್ದೀವಿ ನಾವು. ನೀ ಹೋಗುವುದು ಎತ್ತ? ನೀ ಎಲ್ಲಿ ಹೋಗ್ತೀ ಹೇಳು? ತಿಳಿಯ ಪೇಳುವುದು ಕೈಯ ಮುಗಿದು ಭಿನ್ನೈಸು. ಕೈ ಮುಗಿದು ಹೇಳ್ಕೊತಾ ಇದ್ದೀನಿ ಪ್ರಭೋ ನಿನ್ನ. ಪೊಳೆವೆ ಮಸ್ತಕದಲ್ಲಿ ಎಲ್ಲಿಗಾದರೂ ಒಂದು ಯಾವುದನ್ನ ಒಂದು ತಿನ್ನೋಕಾಗಲಿ, ಏನೊಂದು ಒಂದು ವಸ್ತು ತಗೊಂಡಿದ್ದಾಗಲಿ ಒಂದು ಹುಳುಕು ಇದ್ದರೆ ಅದನ್ನು ತೆಗೆದು ಬಿಸಾಡ್ತಾರೆ. ಆದಮೇಲೆ ಮೆಲೆದು ಬಿಡ್ತೀವಿ, ಅದನ್ನು ತಿಂತೀವಿ. ಅದು ವಿವೇಕನಾದವನು ಮಾಡೋದು. ಆ ಸಾಮಾನ್ಯ ಬಿಷ್ಟಾಕಲ್ಲಲ್ಲ. ಕೆಳಗೆ ಈಡಾಡೋನು ಕೇಳೋ ದೇವ. ಹುಳುಕು ಕರ್ಮಗಳು ನನ್ನಲ್ಲಿ ಅಪಾರ ಇದ್ದಾವಪ್ಪ. ನೆಲೆಯಬಲ್ಲ ಮಹಿಮಾ ತೆಗೆದು ಕಳಿಯೋ, ಅದನ್ನು ನೀನೇ ತೆಗಿ ಸ್ವಾಮಿ. ಸ್ವರೂಪ ದೇಹದಲ್ಲಿ ಹುಳುಕು ಇಲ್ಲ, ಒಳಗೆ ಲಿಂಗದೇಹದೊಳಗೆ ಹುಳುಕು ಇದ್ದು ಆ ಲಿಂಗದೇಹನ ಭಂಗ ಮಾಡಿ ನಿನ್ನ ತೋರಿಸು ಸ್ವಾಮಿ. ಕಳೆಯೋ ಸುಳಿವ ಸುಲಭನಾಗಿ ವಿಜಯ ವಿಠಲ ಭಕ್ತಾವಳಿಗೆ ಸೂರೆಗಾಣೆ ತಪ್ಪದೆ ಕಲಕಾಲ. ನೀನು ನನಗೆ ನಿನ್ನನ್ನು ತೋರಿಸು, ಎನ್ನೊಳಗಿದ್ದ ನಿನ್ನನ್ನು ತೋರಿಸು ಸ್ವಾಮಿ. ನನ್ನೊಳಗಿದ್ದ ಎಲ್ಲ ಹುಳುಕು ಕರ್ಮಗಳನ್ನೆಲ್ಲ ಕಳೆದು ನಿನ್ನ ತೋರಿಸು ಸ್ವಾಮಿ. ತಪ್ಪದೆ ನಿನ್ನ ಕಲಕಾಲ ನನಗೆ ಭಕ್ತಾವಳಿಗೆ ಕಲಕಾಲ ನೀನೇನು ನೋಡ್ತಾ ಇರ್ತೀಯಲ್ಲಪ್ಪ. ಇನ್ನು ಇದಕ್ಕಿಂತ ಜಾಸ್ತಿ ನಾನೇನು ಬೇಳ್ಕೊಳ್ಳಲ್ಲ. ಜೊತೆಯೊಳಗದೇ ಹೇಳ್ತಾರೆ, ಇತ್ತ ಮುನ್ನ ಎನ್ನೊಡಲಿಲ್ಲ ಸಲ್ಲದಾದಡೆ. ನನ್ನೊಳಗಿದ್ದಿದ್ವೆಲ್ಲ ಇದು ತೆಗೆದುಬಿಟ್ಟು ನನ್ನೊಳಗೆ ನೀನು ನಾನು ತೋರಿಸೋದಿಲ್ಲ ಅಂತಂದರೆ ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡು ಸ್ವಾಮಿ. ಬೇಡ್ಕೊತಾ ಇದ್ದೀನಿ ನನ್ನೊಳಗಿದ್ದ ಪರಮಾತ್ಮ ನನ್ನ ಕಡೆ ನೋಡು ಅಂಥೇಳಿ. ಇಲ್ಲ ನಾನು ನೋಡಲ್ಲ ಅಂದರೆ ಅದು ನಿನ್ನ ಚಿತ್ತಪ್ಪ. ನಿನ್ನ ಬೇಡ್ಕೊಳ್ಳೋಷ್ಟು ಶಕ್ತಿ ಕೊಡು, ಇನ್ನ ಕೊಡು, ಮತ್ತೆ ಮತ್ತೆ ಕೊಡು. ಆದರೂ ನನ್ನ ಕಡೆ ನೋಡಲ್ಲ ಅಂದರೆ ಅದು ನಿನ್ನ ಚಿತ್ತ ಸ್ವಾಮಿ ಅಂತ ವಿಜಯದಾಸರು ಹೇಳಿದ್ದಾರೆ. ಪ್ರತಿಯೊಬ್ಬರೂ ಈ ಸುಳಾದಿಯನ್ನು ನಿತ್ಯ ಹೇಳಿಕೊಂಡು ನಮ್ಮೊಳಗಿದ್ದೆಲ್ಲದನ್ನ ದೇವರು ನಮ್ಮ ದೋಷಗಳನ್ನ ಕಳೆದು ದೇವರ ಕಡೆ ನಮಗೆ ಧ್ಯಾಸ ಕೊಡಿಸುವಂತ ಬೇಡ್ಕೋಬೇಕು.
ದೇವರು ಒಂದಲ್ಲ ಒಂದು ದಿನ ನಮ್ಮ ಕಡೆ ಮುಖ ಮಾಡ್ತಾನೆ ಎಂಬೋ ನಂಬಿಕೆ ಇಟ್ಕೊಂಡು ಪಾರಾಯಣ ಮಾಡೋಣ. ವಿಜಯದಾಸರ ಸುಳಾದಿಗಳು ಅಪಾರವಾಗಿದ್ದಾವೆ. ಸುಳಾದಿಯ ಅರ್ಥ ತಿಳ್ಕೊತಾ ಇದ್ದಾಗೆಲ್ಲ ಮೈ ರೋಮಾಂಚನೆ ಆಗತ್ತೆ. ಇದ್ರಾಗೇನಾದರೂ ತಪ್ಪು ಹೇಳಿದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಒಳಗೆ ನಿಂತು ಅವನು ಏನು ನುಡಿಸ್ತಿದ್ದಾನೋ ಅಷ್ಟೇ ನಾನು ನುಡಿಯೋದು. ನಾಮಕರ್ತ ಹರಿಕರ್ತ, ನಾನೇನೂ ಇಲ್ಲ, ಒಳಗೆ ಅವನು ನಿಂತು ನುಡಿಸಿದಷ್ಟು ನಾನು ಹೇಳ್ತಾ ಇದ್ದೀನಿ. ಜೈ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.